Good morning, children. In previous class, we did bridge course, last bridge course, Adhe Akshar, no? Adhe Akshar, everyone practice, no? Adhe Akshar, last class ಅಲ್ಲಿ ಹೇಳ್ಕೊಟ್ಟಿದ್ದೆ ಕ ಟು ಹ ವರೆಗೂ ಆಧೆ ಅಕ್ಷರನ್ನ ಪ್ರಾಕ್ಟೀಸ್ ಮಾಡಬೇಕು ಜೊತೆಗೆ ಅದರ ಜೊತೆಗೆ आगो वर्ड्स ओके आधे अक्षर से होने वाले शब्दों को भी हमने प्रैक्टिस किया था और मैंने लास्ट क्लास में होमवर्क दिया था असाइनमेंट 5 ट ट ड ढ न 5 12 खड़ी you have to write okay that is homework you have to keep ready all homeworks write in your homework book only means class work for third standard now third standard separate now this is 200 books double line book is there double line book is there no you have to make part here okay means half book you have to share if one book is there आधा बुक आपको होमवर्क के लिए यूज करना है इसे ओके यू शुड सी हाफ मेक अ पार्टीशन एंड फोल्ड द पेज एंड राइट दैट होमवर्क एंड दिस साइड यू हैव टू राइट होमवर्क एंड फ्रॉम स्टार्टिंग साइड यू हैव टू राइट क्लास वर्क ನಾನು PDF ಫೈಲ್ ಕಳಿಸ್ತೀನಿ ಅದನ್ನ ಮಾತ್ರ ಬರಿಬೇಕು ಓಕೆ ನಾವು ಹೋಮ್ವರ್ಕ್ ಅಸೈನ್ಮೆಂಟ್ ಅಂತ ಏನೇನು ಕೊಟ್ಟಿರ್ತೀನಿ ಅದನ್ನೆಲ್ಲ ಹೋಮ್ವರ್ಕ್ ಸೈಡ್ ಅಲ್ಲಿ ಬರಿಬೇಕು now hope you all got textbooks no textbook ಎಲ್ಲರ ಹತ್ರ ಇದೆಯಾ ಯಾರ ಹತ್ರ ಇಲ್ಲ ಓಕೆ ನೋ ಪ್ರಾಬ್ಲಮ್ ಕಲೆಕ್ಟ್ ಮಾಡಿ ಸ್ಕೂಲ್ ಇಂದ ಆಫೀಸ್ ಇಂದ ಕಲೆಕ್ಟ್ ಮಾಡಿ ಬುಕ್ಸ್ ಅನ್ನ ಫಸ್ಟ್ I will start today's first lesson poem is there okay prarthana okay take out your book and textbook textbook ಅಲ್ಲಿ first page prarthana poem is there no you have to write there tarikh today's date right okay ಯಾವ ಡೇಟ್ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಡೇಟ್ ಅನ್ನ ಹಾಕಬೇಕು ರಫ್ ಬುಕ್ ಅಲ್ಲಿ ಬರೆಯುವಾಗಲೂ ನೀವು ಡೇಟ್ ಹಾಕಬೇಕು ಓಕೆ ನಾವು ಕೆಲವೊಬ್ಬರ ಹತ್ರ ಟೆಕ್ಸ್ಟ್ ಬುಕ್ ಇರಲ್ಲ ಟೆಕ್ಸ್ಟ್ ಬುಕ್ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಟೆಕ್ಸ್ಟ್ ಬುಕ್ ಇದ್ದವರು ಯು ಹ್ಯಾವ್ ಟು ರೈಟ್ ಇನ್ ಯೋರ್ ರಫ್ ಬುಕ್ ದಿಸ್ ಪೋಯಮ್ ಓಕೆ ನಾನು ಒಂದೊಂದು ಪ್ಯಾರಾಗ್ರಾಫ್ ಬರಿತೀನಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮೀನಿಂಗ್ಸ್ ಜೊತೆಗೆ ಅದ್ರ ಜೊತೆ ಕೊಡ್ತೀನಿ ಅದನ್ನ ಟೆಕ್ಸ್ಟ್ ಬುಕ್ ಅಲ್ಲೂ ಬರ್ಕೋಬಹುದು ಅಥವಾ ನಿಮ್ ಹೋಮ್ವರ್ಕ್ ಇವಾಗ ಏನ್ ರಫ್ ಬುಕ್ ಅಲ್ಲಿ ಬರೀತೀರಾ ಪೋಯಮ್ ಅದ್ರ ಕೆಳಗಡೆ ಅಂಡರ್ಲೈನ್ ಮಾಡಿ ಮೀನಿಂಗ್ಸ್ ಬರ್ಕೋಬೇಕು ಓಕೆ ಐ ವಿಲ್ ಗಿವ್ ಒನ್ ಪ್ಯಾರಾ ಓಕೆ ಓಕೆ ಟೇಕ್ ಯೋರ್ ರಫ್ ಬುಕ್ ರೈಟ್ ಇನ್ ದಟ್ ರೈಟ್ ಫಸ್ಟ್ this is prarthana how we will read this word for ke liye slanting line means pra a ki matra pra ರ್ಥ ರಗೆ ಥ ಬಂತು ಅಂತಂದ್ರೆ ಸಿಯರ್ ಕನ್ನಡದಲ್ಲಿ 9 ಬರೀತೀವಲ್ಲ ಅದೇ ತರ ಹಿಂದಿಯಲ್ಲಿ ಕರ್ ಬರುತ್ತೆ ಓಕೆ ಇವಾಗ ಅರ್ಥ ಪ್ರಾರ್ಥನಾ ಬರುತ್ತೆ ಓಕೆ ಪ್ರಾರ್ಥನೆ ಅಥವಾ ಪ್ರಾರ್ಥನೆ ಅರ್ಥ ರಗೆ ಥ ಬರೆಯೋಕ್ಕಾಗಲ್ಲ ಸಿ ಡೋಂಟ್ ರೈಟ್ ಲೈಕ್ ದಿಸ್ ಓಕೆ ರಗೆ ಥ ಬರೆಯೋಕ್ಕಾಗಲ್ಲ ಸೊ ದಟ್ ಥ ನ ಬಿಫೋರ್ ಬರ್ದು ಈ ರಗ್ ಮಾತ್ರನ ಲಾಸ್ಟ್ ಅಲ್ಲಿ ಬರೀತಾರೆ प्रार्थना 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 यानी what children प्रार्थना यानी prayer right below ಪ್ರೇಯರ್ ಪ್ರಾರ್ಥನೆ ನಾವು ದೇವರಿಗೆ ಏನ್ ಪ್ರಾರ್ಥನೆ ಮಾಡ್ತೀವಿ ಅದನ್ನ ಈ ಪೋಯಮ್ ಅಲ್ಲಿ ನಾವು ಇವತ್ತು ಕಲಿತೀವಿ ಓಕೆ ಪ್ರಾರ್ಥನಾ ಮೀನ್ಸ್ ಪ್ರೇಯರ್ ರೈಟ್ ಇನ್ ಯೋರ್ ಬುಕ್ ಚಿಲ್ಡ್ರನ್ ಡೋಂಟ್ ರೈಟ್ ಇನ್ ಯೋರ್ ಕ್ಲಾಸ್ ವರ್ಕ್ ಆರ್ ಹೋಮ್ವರ್ಕ್ ಸೈಡ್ ಓಕೆ ಯು ಹ್ಯಾವ್ ಟು ರೈಟ್ ನಾನು ಇಲ್ಲಿ ಏನ್ ಬರ್ದಿರ್ತೀನಿ ಅದ್ರಲ್ಲಿ ಬರ್ಕೋಬೇಕು ಹೋಮ್ವರ್ಕ್ ಅಸೈನ್ಮೆಂಟ್ ಏನ್ ಕೊಟ್ಟಿರ್ತೀನಿ ಅದನ್ನ ಮಾತ್ರ ನೀವು ಕ್ಲಾಸ್ ವರ್ಕ್ ಇನ್ನೊಂದು ಸೈಡ್ ಅಲ್ಲಿ ಬರಿಬೇಕು ಮೀನ್ಸ್ ಹೋಮ್ವರ್ಕ್ ಪಾರ್ಟಿಷನ್ ಅಲ್ಲಿ ನಾವು ರೈಟ್ ಪೋಯಮ್ ಒಂದು ಸ್ವಲ್ಪ ದೂರ ಬರ್ಕೊಳ್ಳಿ ಬಿಕಾಸ್ ಯು ಹ್ಯಾವ್ ಟು ರೈಟ್ ಮೀನಿಂಗ್ಸ್ ಆಲ್ಸೋ ए मेरे म के लिए ए की मात्रा र के लिए ए की मात्रा मेरे ए मेरे प हाफ सियर प हाफ य फुल ओके प्य ಏನಾಯ್ತು ಪ್ಯ ಆಕಿ ಮಾತ್ರ ಪ್ಯ ಸಿ ನನ್ನ ಜೊತೆಗೆ ಬರೆಯುವಾಗ ಓದಿ ಪ್ರೊನೌನ್ಸಿಯೇಷನ್ ಮಾಡಿ ಅಂದ್ರೆ ಓದಕ್ ಬರುತ್ತೆ ಪೋಯಮ್ ಬಾಹಾಟಕ್ಕೂ ಇದೆ ए मेरे प्या रे र के लिए ए की ಮಾತ್ರ ವ್ಯಂಜನ್ ಮೇಲೇನೆ ಇತ್ತು ಅಂತಂದ್ರೆ ದಟ್ ಈಸ್ ಎ की ಮಾತ್ರ ವ್ಯಂಜನ್ ಪಕ್ಕದಲ್ಲಿ ಮಾತ್ರೆಗಳು ಇತ್ತಂದ್ರೆ ಓ ಔ ಆಗುತ್ತೆ ದಿಸ್ ಇಸ್ ತಲೆ ಮೇಲೆ ಇತ್ತು ಅಂದ್ರೆ ಒನ್ ಮಾತ್ರ ಇಫ್ ಇಟ್ ಇಸ್ ದೇರ್ ए की ಮಾತ್ರ ಇಫ್ ಟೂ ಮಾತ್ರ ಇಸ್ ದೇರ್ ಐ की ಮಾತ್ರ ಸಿ ದಿಸ್ ಇಸ್ ए मेरे ಸೇರ್ ए की ಮಾತ್ರ ದಿಸ್ ಇಸ್ ಮೇ रे मेरे प्यारे
भ ग व वा भगवान ए मेरे प्यारे भगवान full stop. In Hindi, full stop means one line, one standing line. Happy may, hame, give one dot here, hame, the, o ki matra, see here, one line, after Vyanjan, one line, one matra means o ki matra, this is, do, hame do, I, सा हमें दो ऐसा सा आई दो. Read and write, children. Say the spellings and write. वरदान व र द के लिए आ की मात्रा दा न वरदान फुल स्टॉप. ए मेरे प्यारे भगवान हमें दो ऐसा वरदान. स दा द के लिए आ की मात्रा सदा सदा करे सदा करे. त के लिए which मात्रा इज दिस? छोटी ऊ की मात्रा मीन्स त के लिए ऊ की मात्रा तू. म हाफ ह फुल ಸೇರ್ ತ ಮ ಹಾಫ್ ಹ ಫುಲ್ ಆ ಕಿ ಮಾತ್ರ ಹೇಗೆ ಓದ್ಬೇಕು ಇದನ್ನ? ಮ್ಹ ಇದೇನಾಯ್ತು? ಮ್ಹ ಹ ಮ್ಹ तुम्हा रा र के लिए आ की मात्रा तुम्हारा. सदा करे तुम्हारा. ध हाफ ಯ ಫುಲ್ ಧ್ಯ ಏನಾಯ್ತು? ಧ್ಯ. ಸಿಯರ್ ಎಷ್ಟೊಂದು ಒತ್ತಕ್ಷರ ಬರ್ತಾ ಇದೆ ಇಲ್ಲಿ. ಮ ಹಾಫ್ ಹ ಫುಲ್ ಮ ತುಮ್ಹಾರ ತುಮ್ಹಾರ. ದಿಸ್ ಇಸ್ ಧ ಹಾಫ್ ಯ ಫುಲ್ ಧ್ಯ ಧ್ಯ ಆಕಿ ಮಾತ್ರ ಧ್ಯ. ನ फुल स्टॉप. सदा करे तुम्हारा ध्यान. नेक्स्ट लाइन. करे र के लिए ए की मात्रा करे. डॉट बतो ಅಂದ್ರೆ ಒಂದು ಸ್ವಲ್ಪ करे ಅಂತ ಓದಬೇಕು. ಓಕೆ. करे हम ह म हम करे हम. दीन द के लिए बड़ी की मात्रा न दीन डैश. दुखियों द के लिए दू ಬಂತು ಅಂದ್ರೆ ऊ की मात्रा दू खी. आहा की मात्रा खी यो. य के लिए ओ की मात्रा. ख के लिए छोटी ई की मात्रा खी यो. दुखियों दुखियों का. क ल हाफ य फुल आ की मात्रा ण. ಏನಾಯ್ತಿದು? ಕ ಲ के लिए ಯ की मात्रा मीन्स ಲ್ಯ. आ की मात्रा ಕೊಟ್ರೆ ಏನಾಗುತ್ತೆ? ಲ್ಯ. ಕಲ್ಯಾಣ. फुल स्टॉप. Okay, these 4 lines first para. Okay, after finishing read with me. Okay. ए मेरे प्यारे भगवान हमें दो ऐसा वरदान. हमें दो ऐसा वरदान. सदा करे तुम्हारा ध्यान. सदा करे तुम्हारा ध्यान. करे हम दीन दुखियों का कल्याण. करे हम दीन दुखियों का ಕಲ್ಯಾಣ್. ಓದೋಕ್ ಪ್ರಾಕ್ಟೀಸ್ ಮಾಡಿ ಚಿಲ್ಡ್ರನ್. ಓದೋಕ್ ಬರಲ್ಲ ಅಂತ ಬಿಡಬೇಡಿ. ಎರಡೆರಡು ಒಂದೊಂದು ಲೆಟರ್ ಪ್ರಾಕ್ಟೀಸ್ ಮಾಡಿ, ಬರುತ್ತೆ ನಿಮ್ಗೆ. ಓಕೆ. ನಿಧಾನಾಗಿ ಓದಿ. ಯಾವ ಮಾತ್ರೆ ಇದೆ ಅದನ್ನ ನೋಡ್ಕೊಳ್ಳಿ, ಅಥವಾ ಮಾತ್ರೆಗಳನ್ನ ಇರೋದನ್ನ ನಿಮ್ಮ ಹತ್ರ ಇಟ್ಕೊಂಡು ಇದನ್ನ ಓದೋಕ್ ಪ್ರಾಕ್ಟೀಸ್ ಮಾಡಿ. ಓಕೆ. ನೌ ಸಿ ದಿಸ್ ಪ್ಯಾರಾ ಐ ವಿಲ್ ಎಕ್ಸ್ಪ್ಲೇನ್ ಫಸ್ಟ್. ಯು ಆಲ್ ರಿಟರ್ನ್ ನೋ.
Okay. See here, a mere means mine. Mere means mine. M-I-N-E, mine means nanna. Okay, ಕನ್ನಡದಲ್ಲಿ mere means ನನ್ನ. A mere ನನ್ನ, ಪ್ಯಾರೆ, ಪ್ಯಾರೆ means loving, ಪ್ರೀತಿಯ. Okay, a mere ಪ್ಯಾರೆ, ನನ್ನ ಪ್ರೀತಿಯ. Okay, mere ಪ್ಯಾರೆ means ನನ್ನ ಪ್ರೀತಿಯ. ಭಗವಾನ್ ಯಾನಿ God. You write meanings, okay? Underline ಹಾಕೊಂಡು ಬರ್ಕೊಳ್ಳಿ meanings ಅನ್ನ. ए मेरे प्यारे भगवान means what? Understood ಆಯ್ತಲ್ಲ ಇವಾಗ ಏನ್ ಸೆಂಟೆನ್ಸ್ ಅರ್ಥ? ಓ ನನ್ನ ಪ್ರೀತಿಯ ದೇವರೇ ಅಂತ ಹೇಳಿ. ಓಕೆ, ನನ್ನ ಪ್ರೀತಿಯ ದೇವರೇ. ಎ ಮೀನ್ಸ್ ಓ, ಓ ನನ್ನ ಪ್ರೀತಿಯ ದೇವರೇ. ಓಕೆ, ನನ್ನ ಪ್ರೀತಿಯ ದೇವರೇ. ಓಕೆ, ದೇವರು. ದೇವರಿಗೆ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಕ್ಕಳು ಇಲ್ಲಿ? ಹಮೇ ದೋ ಐಸಾ ವರದಾನ್. ಹಮೇ ಮೀನ್ಸ್ us, for us. Okay, for us. हमें दो, दो means here एक दो, दो ಅಂತಂದ್ರೆ ಟೂ ನು ಆಗುತ್ತೆ, ಆದ್ರೆ ಇಲ್ಲಿ ಗಿವ್ ಅಂತ ಮೀನಿಂಗ್ ಬರುತ್ತೆ. ಓಕೆ, ಗಿವ್. ಹಮೇ ದೋ, ಗಿವ್, GIVE, ಗಿವ್, ಕೊಡು. ಓಕೆ, ನಮಗೆ ಕೊಡಿ. ಐಸಾ, ಐಸಾ ಮೀನ್ಸ್ ಲೈಕ್ ದಿಸ್. like this. Okay, हमें दो ऐसा और like. Okay, हमें दो ऐसा वरदान. वरदान यानी बून. ಮೀನ್ಸ್ ಕನ್ನಡದಲ್ಲಿ ವರದಾನ ಅಂತ ಹೇಳ್ತಾರೆ, ಅಥವಾ ನಮಗೆ ಏನ್ ಬೇಕು ಇಂಥ ವರದಾನವನ್ನ ಕೊಡಿ ಅಂತ ಹೇಳಿ. ಓಕೆ, ಹಮೇ ದೋ ಐಸಾ ವರದಾನ್. ಎಂಥ ವರದಾನವನ್ನು ಕೊಡ್ಬೇಕು? ಇಲ್ಲಿ ಕೆಳಗೆ ಹೇಳಿದ್ದಾರೆ ಆ ಪ್ಯಾರಾಗ್ರಾಫ್ ಅನ್ನ. ದೇವರಿಗೆ, ಓ ನನ್ನ ದೇವರೇ, ನಮಗೆ ಇಂಥ ವರದಾನವನ್ನು ಕೊಡು. ओके, अर्थ आयता है पैराग्राफ? ए मेरे प्यारे भगवान मीन्स भगवान से बच्चे प्रार्थना कर रहे हैं कि भगवान हमें ऐसा वरदान दो कि, कैसा वरदान चाहिए बच्चों को? नीचे है. ओके, सदा करे तुम्हारा ध्यान. सदा यानी ऑलवेज. ಸದಾ ಯಾನಿ ಆಲ್ವೇಸ್. ಸದಾ ಯಾನಿ ಆಲ್ವೇಸ್ ಮೀನ್ಸ್ ಯಾವಾಗ್ಲೂ, ಕನ್ನಡದಲ್ಲಿ ಯಾವಾಗ್ಲೂ. ಓಕೆ, ಸದಾ ಕರೆ, ಕರೆ ಮೀನ್ಸ್ ಮಾಡೋದು. ಓಕೆ, ಯಾವಾಗ್ಲೂ ಏನ್ ಮಾಡ್ಬೇಕು? ತುಮ್ಹಾರ ಧ್ಯಾನ್, ನಿನ್ನ ಧ್ಯಾನವನ್ನು ಮಾಡ್ಲಿ ಅಂತ ಹೇಳಿ ನಮ್ಗೆ ವರದಾನ ಕೊಡು ಅಂತ ಹೇಳಿ. ತುಮ್ಹಾರ ಮೀನ್ಸ್ ಯೋರ್ಸ್, ಯೋರ್ಸ್, ನಿನ್ನ ಧ್ಯಾನ. ಧ್ಯಾನ ಮೀನ್ಸ್ ಪ್ರೇ, ಪ್ರಾರ್ಥನೆ. ಓಕೆ, ಪ್ರಾರ್ಥನೆ ಆಗುತ್ತೆ, ಪ್ರೇನು ಆಗುತ್ತೆ. ए मेरे प्यारे भगवान, बच्चे भगवान से प्रार्थना कर रहे हैं कि हमें ऐसा वरदान चाहिए कि सदा हम तुम्हारा ध्यान करें, भगवान का ध्यान करें. हमें भगवान का स्मरण मीन्स याद करना चाहिए, भगवान को हमें याद करना चाहिए. और क्या करना चाहिए? करे हम, हम यानी वी. करे हम दीन दुखियों का. दीन दुखियों का मीन्स दीन यानी पूर, दुखी मीन्स अनहैप्पी, अनहैप्पी पीपल. ओके, पूर ಅಂತಂದ್ರೆ ಬಡವರು. ಓಕೆ, ದೀನ್ ಯಾನಿ ಬಡವರು. ಓಕೆ, करे हम ಏನ್ ಮಾಡ್ಬೇಕು ನಾವು? ದೀನ್ ದುಖಿಯೋं का कल्याण. कल्याण यानी वेलफेयर. ಇನ್ನೊಂದು ಹಿಂದಿಯಲ್ಲಿ ವರ್ಡ್ ಇದೆ ಭलाई. ओके, भलाई मीन्स दूसरों की भलाई, दूसरों को भला करना. ओके, दूसरों के बारे में भला सोचना और दूसरों के बारे में भला करना. ओके, अंडरस्टूड? करे हम दीन दुखियों का कल्याण मीन्स हमें क्या करना चाहिए? जो गरीब रहते हैं और जो दुखी रहते हैं उनको हमें उनके बारे में हमको उनके लिए हमें मदद करना है और उनके बारे में हमें सोचना है, उनके बारे में कुछ उनके लिए हमें भलाई करनी है. ओके, ಅಂದ್ರೆ ನಮಗೆ ಬೇರೆ ಬಡವರಿಗೆ ಅಥವಾ ದುಃಖದಲ್ಲಿರೋರಿಗೆ
ಒಂದ್ ಸ್ವಲ್ಪ ಒಳ್ಳೇದನ್ನ ಮಾಡೋಕೆ ನಮ್ಗೆ ಬುದ್ಧಿಯನ್ನು ಕೊಡು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಂಡರ್ಸ್ಟುಡ್ ದಿಸ್ ಪ್ಯಾರಾಗ್ರಾಫ್? ಒನ್ಸ್ ಅಗೇನ್ ಐ ವಿಲ್ ರೀಡ್. ಸಿ ಏ ಮೇರೆ ಪ್ಯಾರೆ ಭಗವಾನ್, ಓ ನನ್ನ ಪ್ರೀತಿಯ ದೇವರೇ. ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಕೇಳಿ. ಓ ನನ್ನ ಪ್ರೀತಿಯ ದೇವರೇ, ಹಮೇ ದೋ ಐಸಾ ವರದಾನ್, ನಮ್ಗೆ ಇಂಥ ವರದಾನವನ್ನು ಕೊಡು. ಎಂತ ವರದಾನ ಕೊಡ್ಬೇಕು? ಸದಾ ಕರೆ ತುಮ್ಹಾರ ಧ್ಯಾನ್, ಸದಾ ಯಾವಾಗ್ಲೂ ನಾವು ನಿನ್ನ ಧ್ಯಾನವನ್ನೇ ಮಾಡ್ಬೇಕು. ಮತ್ತೇನ್ ಮಾಡ್ಬೇಕು? ಕರೆ ಹಮ್ ದೀನ್ ದುಃಖಿಯೋಂ ಕಾ ಕಲ್ಯಾಣ್, ಅವ್ರ ಹಮೇ ಜೋ ಪುವರ್ ಬಡವರು ಇರ್ತಾರೆ ಅಥವಾ ದುಃಖದಲ್ಲಿ ಇರ್ತಾರೆ ಅವರಿಗೆ ಒಳ್ಳೇದನ್ನ ಮಾಡೋಕೆ ನಮ್ಗೆ ಬುದ್ಧಿಯನ್ನು ಕೊಡು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಂಡರ್ಸ್ಟುಡ್ ದಿಸ್ ಪ್ಯಾರಾಗ್ರಾಫ್? ಸಿಯರ್ ಹಿಂದಿಯಲ್ಲಿ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಟ್ರೈ ಮಾಡಿ. ए मेरे प्यारे भगवान, बच्चे भगवान से यह प्रार्थना कर रहे हैं कि बच्चे भगवान को क्या पुकारते हैं? प्यारे भगवान, ओ नन्न प्रीतिय देवरे. ए मेरे प्यारे भगवान ऐसे भगवान से प्रार्थना कर रहे हैं कि हमें दो ऐसा वरदान, हमें ऐसा वरदान चाहिए मीन कि हम सदा तुम्हारा ध्यान करें, हमें हमारे मन में कुछ बुराई ना आए, हमें दूसरों के बारे में गलत नहीं सोचना चाहिए, हमें सिर्फ दूसरों के भलाई के बारे में और भगवान के बारे में ध्यान, भगवान का ध्यान करना चाहिए. और जो करे हम दीन दुखियों का कल्याण, जो गरीब रहते हैं, दीन यानी गरीब, ಇನ್ನೊಂದು ಹಿಂದಿಯಲ್ಲಿ वर्ड गरीब यानी पुअर पीपल. ओके, दीन जो गरीब रहते हैं और जो दुखी रहते हैं उनको हम हमारी सहायता की जरूरत है तो हमें उनकी सहायता करनी चाहिए. ओके, ಈ ಪ್ಯಾರಾಗ್ರಾಫ್ ಮೀನಿಂಗ್ ಯು ಅಂಡರ್ಸ್ಟುಡ್ ನೋ? ಯು ಆಲ್ ರೈಟ್ ಮೀನಿಂಗ್ ದಿಸ್ ಒನ್. ಓಕೆ, ಮೀನಿಂಗ್ಸ್ ಎಲ್ಲ ನೀಟಾಗಿ ಶಾರ್ಪ್ ಪೆನ್ಸಿಲ್ ಇಂದ ಬರ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಇಫ್ ಯು ಆರ್ ಗೋइंग रीडिंग नो, यू हैव टू अंडरस्टूड दिस पैराग्राफ. ओके, जब बाद में आप पढ़ोगे ना इस पैराग्राफ को तो मीनिंग्स रहे तो आपको आसानी होगी पढ़ने के लिए. ಅಂದ್ರೆ ಮೀನಿಂಗ್ಸ್ ಇದ್ರೆ ನಿಮಗೆ ಓದೋಕೆ ಈಸಿ ಆಗುತ್ತೆ ಅಂತ ಹೇಳಿ. ಓಕೆ, ನೋ ಸೆಕೆಂಡ್ ಪ್ಯಾರಾಗ್ರಾಫ್ ಓದ್ತೀರಾ ನನ್ನ ಜೊತೆಗೆ ಒಂದ್ಸರಿ ಈ ಪ್ಯಾರಾಗ್ರಾಫ್ ಅನ್ನ? ಏ ಮೇರೆ ಪ್ಯಾರೆ ಭಗವಾನ್, ಇಲ್ಲೇ ಲರ್ನ್ ಆಗ್ಬಿಡುತ್ತೆ. ನಾನು ಇಷ್ಟು ಸರ ಓದಿದ್ದೀನಲ್ಲ, ನಿಮ್ಗೆ ಇದನ್ನ ಬಾಯಾಟವಾಗ್ಬಿಡುತ್ತೆ. ಏ ಮೇರೆ ಪ್ಯಾರೆ ಭಗವಾನ್, ಹಮೇ ದೋ ಐಸಾ ವರದಾನ್, हमें दो ऐसा वरदान, सदा करे तुम्हारा ध्यान, सदा करे तुम्हारा ध्यान, हम करे हम दीन दुखियों का कल्याण, करे हम दीन दुखियों का कल्याण. Understood no this paragraph? Now I'll move to the next para. Okay, see here, if any doubt is there, you have to write in a back page. Okay, ರಫ್ ಬುಕ್ ಅಲ್ಲಿ ಒಂದು ಪೇಜ್ ಅಲ್ಲಿ ಬರ್ಕೊಂಡು ಬ್ಯಾಕ್ ಪೇಜ್ ಅಲ್ಲಿ ಬರ್ಕೊಳ್ಳಿ. when you are coming to school now, that time you can ask me. Okay, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಥವಾ ಮೀನಿಂಗ್ಸ್ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಬನ್ನಿ. ವೆನ್ ನಿಮ್ದು ಫ್ರೈಡೆ, ಮೇ ಬಿ ಫ್ರೈಡೆ ಇರುತ್ತೆ ನಿಮ್ಗೆ ಕರೆಕ್ಷನ್ ಟೈಮಿಂಗ್ಸ್, ನಿಮ್ಗೆ ಕಳಿಸ್ತಾರೆ ಅದನ್ನ ಯಾವಾಗಂತ, ಅದನ್ನ ಆ ದಿನ ಬಂದು ನೀವು ನನಗೆ ಕೇಳಬಹುದು. ಓಕೆ, now next line, you all finished now? if you didn't written, pause the video and complete children. ಓದೋ ಪ್ರಾಕ್ಟೀಸ್ ಮಾಡಿ ಹೆಚ್ಚು ಹೆಚ್ಚು, ಬಿಕಾಸ್ ಟಚ್ ಹೋಗ್ಬಿಟ್ಟಿದೆ ನಿಮ್ಗೆ ಓದೋದು. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕ್ವಶನ್ ಆನ್ಸರ್ಸ್ ಇರ್ತಾ ಇರ್ಲಿಲ್ಲಲ್ಲ, ಈ ವರ್ಷ ಕ್ವಶನ್ ಆನ್ಸರ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಮೀನಿಂಗ್ಸ್ ಇರುತ್ತೆ ಹೆಚ್ಚು. ಅಂಡ್ ಮೀನಿಂಗ್ಸ್ ನೀವು ಪ್ರಾಕ್ಟೀಸ್ ಮಾಡುವಾಗ ಕನ್ನಡದಲ್ಲೂ ಪ್ರಾಕ್ಟೀಸ್ ಮಾಡಬೇಕು, ಸಾರಿ ಇಂಗ್ಲಿಷಲ್ಲೂ ಪ್ರಾಕ್ಟೀಸ್ ಮಾಡಬೇಕು, ಹಿಂದಿಯಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಎರಡು ಮೀನಿಂಗ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಎರಡು ಮೀನಿಂಗ್ಸ್ ಕೊಟ್ಟಿರ್ತಾರಲ್ಲ, ಯು ಹ್ಯಾವ್ ಟು ರೈಟ್ ಬೋತ್ ಮೀನಿಂಗ್ಸ್. ಓಕೆ, ನಾನು ಕೇಳಿದಾಗ ಬೋತ್ ಮೀನಿಂಗ್ಸ್ ಅನ್ನ ನೀವು ಬರೀಬೇಕು ಟೆಸ್ಟ್ ಅಲ್ಲಿ, ಎಕ್ಸಾಮ್ಸ್ ಅಲ್ಲಿ. ಓಕೆ, ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ರೈಟ್. ए मेरे, म के लिए ए की मात्रा, र के लिए ए की मात्रा, मेरे प्यारे भगवान, प्यारे भगवान, 2 lines same only. okay, ए मेरे प्यारे भगवान, हमें दो ऐसा वरदान, हमें दो ऐसा
वरदान, full stop. Same 2 lines, same only. Okay. Now next, बढ़े हमसे, बड़े हम में, बढ़े हम में इतना, इतना ನ ನೀಟಾಗಿ ಬರೆಯೋದು ಪ್ರಾಕ್ಟೀಸ್ ಮಾಡಿ ಚಿಲ್ಡ್ರನ್. ಸಿ ಇಫ್ ಯು ರಿಟರ್ನ್ ಲೈಕ್ ದಿಸ್ ಇಸ್ ಲುಕ್ಸ್ ಚೆನ್ನಾಗಿ ಕಾಣಿಸಲ್ಲ ಇದು. ಓಕೆ, ತ ಯಾವಾಗ್ಲೂ ಹಿಂದಿಯಲ್ಲಿ ಮಿಡಲ್ ಲೈನ್ ಇಂದ ಬಂದು ಈ ತರ ಇರ್ಬೇಕು. ತ बढ़े हम में इतना, which letter is this children? Which letter is last letter, last line ಅಲ್ಲಿ ಇರುತ್ತೆ. ಎರಡಲ್ಲವ after which letter? ಗ್ಯ. ಓಕೆ, ಕನ್ನಡದಲ್ಲಿ ಜ್ಞ ಅಂತಾರೆ, ಹಿಂದಿಯಲ್ಲಿ ಗ್ಯ ಅನ್ಬೇಕು. ಏನನ್ಬೇಕು? ಗ್ಯ. ಆಕಿ ಮಾತ್ರ ಜ್ಞಾನ. ಲಾಸ್ಟ್ ಲೈನ್, पढ़ लिख कर, लिख अनಬೇಕು. लिख, लिख ಅಲ್ಲ, लिख, ख खड्ग ख. हम बने महान, बने महान. Pause the video and come to children. Once I will read, say, repeat after me. ऐ मेरे प्यारे भगवान, हमें दो ऐसा वरदान, बढ़े हम में इतना ज्ञान, बढ़े हम में इतना ज्ञान, पढ़ लिख कर हम बने महान. ओके, सी फर्स्ट पैराग्राफ ದಲ್ಲಿ ಏನು ಕೇಳಿದ್ರು ಮಕ್ಕಳು, ಏನು ಪ್ರಾರ್ಥನೆ ಮಾಡಿದ್ರು? हमें सदा भगवान का ध्यान करना चाहिए और हमें दीन दुखियों का भलाई करना चाहिए और कल्याण करना चाहिए. ऐसे फर्स्ट पैराग्राफ में बच्चे भगवान से प्रार्थना करते थे. इस सेकेंड पैराग्राफ में क्या बच्चे प्रार्थना कर रहे हैं? बच्चे ये दो पैराग्राफ सेम. ए मेरे प्यारे भगवान, ओ ನನ್ನ ಪ್ರೀತಿಯ ದೇವರೇ, हमें दो ऐसा वरदान, ಈ ತರದ್ದು ವರದಾನವನ್ನು ಕೊಡು. ಯಾವ ತರದ್ದು? ಬಡೆ ಹಮಮೆ ಇತನಾ ಜ್ಞಾನ. बढ़े ಅಂತಂದ್ರೆ ಟು ಇನ್ಕ್ರೀಸ್. ಸಿ ಹೆಚ್ಚಾಗ್ಲಿ. ಏನ್ ಹೆಚ್ಚಾಗ್ಲಿ ನಮ್ಮಲ್ಲಿ? ಹಮ್ಮೆ ಮೀನ್ಸ್ ನಮ್ಮಲ್ಲಿ. ಓಕೆ, ಹಮ್ಮೆ ಮೀನ್ಸ್ ಹಮ್ ಏನಿ ನಾವು, ನಮ್ಮಲ್ಲಿ. ಹಮ್ಮೆ ಮೀನ್ಸ್ ನಮ್ಮಲ್ಲಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕನ್ನಡದಲ್ಲೂ ಬರ್ಕೋಬಹುದು. ಓಕೆ, ಇತನಾ ಜ್ಞಾನ್, ಇತನಾ ಅಂತಂದ್ರೆ ಇಷ್ಟು. ಓಕೆ, ಇಷ್ಟು. ज्ञान means knowledge. और wisdom. knowledge और wisdom ಎರಡು ಬರುತ್ತೆ. ओके, और समझ और ज्ञान. ओके, ಶಿಕ್ಷಾ ಅಂತ ಆಗುತ್ತೆ. ಓಕೆ, ಜ್ಞಾನ ಅಂತಂದ್ರೆ ನಾಲೆಜ್, ವಿಸ್ಡಮ್. ಓಕೆ, ನಮ್ಮಲ್ಲಿ ಇಷ್ಟು ಜ್ಞಾನ ಬರಲಿ ನಮ್ಮಲ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಎಷ್ಟು ಜ್ಞಾನ ಇರ್ಬೇಕು ನಮ್ಮಲ್ಲಿ? ಪढ़ लिख कर. ಓಕೆ, पढ़ लिख कर ಮೀನ್ಸ್ ಎಜುಕೇಟೆಡ್. ಪढ़ना ಏನಿ ರೀಡಿಂಗ್, ಲಿಖನಾ ಏನಿ ರೈಟಿಂಗ್ ಮೀನ್ಸ್ ಬೋತ್ ಇಲ್ಲಿ ಎಜುಕೇಟ್ ಅಂತ ಹೇಳಿ. ಓಕೆ, ಎಜುಕೇಟ್ ಆಗ್ಬೇಕು ಅಂತ ಹೇಳಿ. पढ़ लिख कर हम बने महान. हमें कैसा बनना है? महान यानी ग्रेट. हमें एक महान व्यक्ति बनना है. जैसे बहुत लोग बने हैं ना पढ़ लिख कर महान व्यक्ति. कितने लोग महान व्यक्ति बने हैं, साइंटिस्ट बनते हैं, इंजीनियर. वैसे हमें भी पढ़ लिख कर एक महान व्यक्ति बनना है. ऐसे बच्चे भगवान से प्रार्थना कर रहे हैं. ए मेरे प्यारे भगवान, हमें दो ऐसा वरदान, बढ़े हम में इतना ज्ञान. ನಮ್ಮಲ್ಲಿ ಇಷ್ಟು ಜ್ಞಾನ ಹೆಚ್ಚಾಗಲಿ. ಇಷ್ಟು, ಇತನಾ ಮೀನ್ಸ್ ಇಷ್ಟು, ಹಮಮೆ ಮೀನ್ಸ್ ನಮ್ಮಲ್ಲಿ.
पढ़ लिख कर हम बने महान, हम भी पढ़ लिख कर एक महान व्यक्ति बने, ऐसा बच्चे भगवान से प्रार्थना कर रहे हैं. अंडरस्टूड दिस पैराग्राफ ಈಸಿ ಓನ್ಲಿ. ಅಂದ್ರೆ ಏನು, ಈ ಪ್ಯಾರಾಗ್ರಾಫ್ದಲ್ಲಿ ನಾವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪಡಲಿಕ್ಕರ್ ಅಂದ್ರೆ ಓದಿ ಒಳ್ಳೆಯ ವ್ಯಕ್ತಿ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಓಕೆ, ಮತ್ತೆ ನಮ್ಮಲ್ಲಿ ಇಷ್ಟು ಜ್ಞಾನ ಬರ್ಲಿ ಅಲ್ಲ, ನಾವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂಡರ್ಸ್ಟುಡ್ ದಿಸ್ ಪ್ಯಾರಾಗ್ರಾಫ್? ಒನ್ ಸೆಕೆಂಡ್, ಐ ವಿಲ್ ರೀಡ್. ಸಿ, रिपीट आफ्टर मी. ए मेरे प्यारे भगवान, हमें दो ऐसा वरदान, बड़े हम में इतना ज्ञान, पढ़ लिख कर हम बने महान. ಓಕೆ, ಮೀನಿಂಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ಅವಾಗ ಓದಿದ್ರೆ ಆ ಮೀನಿಂಗ್ಸ್ ಎಲ್ಲ ಬೈ ಹಾರ್ಟ್ ಆಗ್ಬಿಡುತ್ತೆ. ಓಕೆ, ಅವಾಗ ಇದನ್ನ ಮೀನಿಂಗ್ಸ್ ಲರ್ನ್ ಮಾಡಿ. ಓಕೆ, ಬಡೆ ಅಂದ್ರೆ ಟು ಇನ್ಕ್ರೀಸ್, ಹಮ್ಮೆ ಮೀನ್ಸ್ ನಮ್ಮಲ್ಲಿ, ಇತನಾ ಮೀನ್ಸ್ ಇಷ್ಟು. ನಿಮಗೆ ಹಿಂದಿಯಲ್ಲಿ ಕನ್ನಡದಲ್ಲಾದ್ರೂ ಅರ್ಥ ಆಗ್ಬೇಕು. ಓದಿದ ತಕ್ಷಣ ಆ ಸೆಂಟೆನ್ಸ್ ಮೀನಿಂಗ್ ಏನು ಅನ್ನೋದು ಅರ್ಥ ಆಗ್ಬೇಕು. ಅಂಡರ್ಸ್ಟುಡ್ ದಿಸ್ ಪ್ಯಾರಾಗ್ರಾಫ್ಸ್? ಶಾಲ್ ಐ ರಬ್? ನೌ ಲಾಸ್ಟ್ ಪ್ಯಾರಾಗ್ರಾಫ್. Sorry children, for you I written in a third standard. Sorry, for your 200 pages single line book is there. Okay children, this is single line book. For you single line book is there. Half portion you have to write, half portion you have to make for homework also, same only, but single line book. I told double line book, no, that is single line book, and I have written here for third wrongly. This is fourth. Now second para, third para, last para this is. Okay, in next class we'll write question answers. Okay children, okay, next paragraph I will explain in the next class children. These two paragraphs over, you have to practice this reading. Okay, practice for this reading. Idanna ಓದೋಕೆ practice ಮಾಡಿ. Now you all have your book, no? Will write your homework last week ಅಲ್ಲಿ ಏನು ಕೊಟ್ಟಿದ್ದೆ ಅದನ್ನ homework ಬರೆಯೋಣ ಇವತ್ತು. ಹೋಮ್ವರ್ಕ್ ಅಲ್ಲ, ನಾನು ತೋರಿಸ್ತೀನಿ, ಅದನ್ನ ಚೆಕ್ ಮಾಡಿ ಅಥವಾ ನೀವು ಬರಿಬೇಕು ನನ್ನ ಜೊತೆಗೆ. ಪ್ಯಾರಾಗ್ರಾಫ್ ಅನ್ನ ಸಾರಿ ಬಾರಾಖಡಿಯನ್ನ ಬರಿಬೇಕು. ಇನ್ನೊಂದು ಪ್ಯಾರಾಗ್ರಾಫ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥರ್ಡ್ ಪ್ಯಾರಾ. Take out, write in your book only children. Ta barakhadi will write first. Ta. Ta. Understood no? Both paragraphs you understood no? Practice for reading children. Okay. ಮತ್ತೆ ಪೆನ್ ಇಂದ ಬರೆಯೋ ಪ್ರಾಕ್ಟೀಸ್ ಮಾಡಿ ಹೆಚ್ಚು. ಓಕೆ, 4th ಸ್ಟ್ಯಾಂಡರ್ಡ್ ದವರು ಪೆನ್ ಇಂದ ಬರಿಬೇಕು. ಟ ಟ ಟಿ ಟಿ ಟು ಟ್ರೂ ಎ ಟೈ ಟೋ ಟೌ ಟಮ್ ಟಹ. ರೈಟ್ ಇನ್ ಯುವರ್ ಬುಕ್ ಚಿಲ್ಡ್ರನ್. ಅದನ್ನ ಹೋಮ್ವರ್ಕ್ ಬುಕ್ ಅಲ್ಲಿ ಬರೋದ್ರು ನನ್ನ ಜೊತೆಗೆ ಇವಾಗ ಬರೆಯೋ ಪ್ರಾಕ್ಟೀಸ್ ಮಾಡಿ. ಓಕೆ, the day we all written cha cha ja cha barakadi, no? Now ta tha the 3 barakadi will write. Okay, in next class so remaining 2 barakadi will write. Tha tha thi thi thu thu true थे थई थो
ड, डा, डी, डी, डू, 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 डे, डई, डो, डव, डम, डहा. See, write neatly बाराखडी. ट, टा, टी, टी, टू, टू, ट्रू. टे, टई, टो, टऊ, टम, टहा. ठ, ठा, ठी, ठी, ठू, ठू, ಟ್ರೂ. ಠೇ ಠೈ. ಸಿ ಬಾಯಲ್ಲಿ ಒಂದು ಸ್ವಲ್ಪ ಹೊಡಿಬೇಕಿದು. ದಿಸ್ ಇಸ್ ಟ ಟಮಾಟ ಟ, ದಿಸ್ ಇಸ್ ಠ ಠಠೇರ ಠ. ಠೇ ಠೈ, ಥೋ ಠೌ, ಠಂ ಠಹ. ಡ ಡಾ, ಡಿ ಡಿ, ಡೂ ಡೂ, ಡ್ರೂ. ಡೇ ಡೈ, ಡೋ ಡೌ, ಡಮ್ ಡಹ. See, this one finish. And today's homework, you have to write assignment 5, sorry, assignment 6. This is assignment 6, children. You have to write heading assignment 6 only. Write, learn and write. You all written ta tha da dha na barakhadi, no? Now, ta and tha barakhadi 2 times. Okay, ta and tha barakhadi 2 times. Okay, children. Thank you.